ಏನು ಗಿಫ್ಟ್ ಕೊಟ್ರಿ ಯಜಮಾನ್ರಿಗೆ? ಪ್ಲಾಂಟ್ ಬುಕ್ಕೆ ಕೊಟ್ಟಿದ್ದೀನಿ. ಪ್ಲಾಂಟ್ ಬೊಕ್ಕೆ, ದೊಡ್ಡ ಬೊಕ್ಕೆ ಕೊಟ್ಟಿದ್ದಾರೆ ಈ ಸತಿ. ಸರ್, ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರುವಂಥದ್ದು, ಅಂದರೆ ನಿಮ್ಮ ಬರ್ತ್ಡೇ ಅಂತಂದರೆ ಅವ್ರಿಗೊಂದು ರೀತಿ ಹಬ್ಬದ ದಿನ. ಹೌದೌದು, ಅವ್ರ ಹಬ್ಬನೇ ಅದು ಆ್ಯಕ್ಚುಲಿ. ಅಭಿಮಾನಿಗಳ ಬಗ್ಗೆ ಮತ್ತು ಈ ಒಂದು ಸಂಭ್ರಮದ ಬಗ್ಗೆ ಹೇಳೋದು, ಅವ್ರದ್ದೇ ಸಂಭ್ರಮ ನೋಡಿ ಅಷ್ಟೇ. ಅವ್ರ ಜೊತೆ ಇರೋದಷ್ಟೇ, ಫುಲ್ ಸಾಯಂಕಾಲದವರೆಗೂ ಅವ್ರ ಜೊತೆ ಇರೋದಷ್ಟೇ ನಮ್ಮ ಕೆಲಸ. ಸರ್, ಯು ಆಯಿತು, ಕೂಲಿ ಆಯಿತು, ಇನ್ನು ನಿಮ್ಮ ಕಡೆಯಿಂದ ಬರುವಂಥ ಸಿನಿಮಾಗಳು ಈ ವರ್ಷ ನಿಮಗೆ ಅಂತಲೇ ಇದೆ. ಆ್ಯಕ್ಚುಲಾಗಿ ಎಂಡ್ಗೂ ಒಂದು ಅದ್ಭುತ ಸಿನಿಮಾ 45 ಈಗಷ್ಟೇ ಸಿನಿಮಾದ ಲುಕ್ ಜೊತೆಗೆ ಅದು ಬೈಕ್ ನಿಲ್ಲಿಸಿರುವಂಥದ್ದು. ಸೊ ಆ ಸಿನಿಮಾದ ಲುಕ್ ಮತ್ತು ನಿಮ್ಮ ಪಾತ್ರದ ಬಗ್ಗೆ ಹೇಳೋದು. ಆ ಸಿನಿಮಾ ಪ್ರೆಸ್ ಕಾನ್ಫರೆನ್ಸಲ್ಲಿ ಮಾತಾಡೋಲ್ಲ. ಆ ಸಿನಿಮಾದೇ ಇದೆ ಆ್ಯಕ್ಚುಲಿ, ಮಾಡಿದ್ವಲ್ಲ ಖಂಡಿತ. ಅದಕ್ಕೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ಒಂದು ಪ್ರೆಸ್ ಮೀಟೇ ಮಾಡ್ತೀವಿ ಅದಕ್ಕೋಸ್ಕರ. ಸರ್, ಇವತ್ತು ಕೇಳ್ತಿರೋದು ಮತ್ತೆ ನಿರ್ದೇಶನ ಯಾವಾಗ ಅಂತ, ಯು ಆಯಿತು ಮುಂದೇನು? ಖಂಡಿತ ಅದು ಮಾಡೇ ಮಾಡ್ತೀನಲ್ಲ, ನೀವು ಕೇಳ್ತಿರೋರ್ಗು ನಾನು ಮಾಡ್ತಾನೆ ಇರ್ತೀನಿ. ಪ್ಲಾನ್ಸ್ ನಡೀತಾ ಇದೆ ಸರ್? ಖಂಡಿತ ನೋಡೋಣ. ನಿಮ್ಮ ಸಿನಿಮಾಗಳಿಗೆ ಬೈಕ್ ವಿಶೇಷವಾಗಿ ರೆಡಿ ಆಗ್ತಾನೆ ಇದ್ದಾವೆ, 3ನೇ ಸರಿ ರೆಡಿ ಆಗ್ತಾರೆ. ಅದೇ ನೋಡಿ, ಅದು ಭಾಳ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಅನ್ನಿಸ್ತು. ಆ ಸಿನಿಮಾದಲ್ಲೂ ಒಂದು ಒಳ್ಳೆ ಕ್ಯಾರೆಕ್ಟರ್ ಅದು. ಆ ಬೈಕ್ದೇ ಒಂದು ಸ್ಪೆಷಲ್, ಅದು ಬರ್ತಿದ್ದಂಗೆ ಒಂದು ಥ್ರಿಲ್ ಇರ್ತದೆ. ಓಕೆ.